ಪ್ರಭು ಯೇಸು ಕ್ರಿಸ್ತರಲ್ಲಿ, ದೇವಮಾತೆಯಲ್ಲಿ ಒಲವಿನ ಸಹೋದರ ಸಹೋದರಿಯರೇ, ದೇವಮಾತೆಯಲ್ಲಿ ನಂಬಿಕೆಯ ಈ ಪ್ರಾರ್ಥನೆ ಬಹಳ ಪ್ರಾಚೀನ ಪರಂಪರೆಯಾಗಿದೆ. ಪ್ರಮುಖ, ಪ್ರಸಿದ್ಧಿ ಹಾಗೂ ಪ್ರಿಯವಾದ ಪ್ರಾರ್ಥನೆಯಾಗಿದೆ. ಈ ಪ್ರಾರ್ಥನೆ ಪರಿಶುದ್ಧ ಕನ್ಯಾಮರಿಯಮ್ಮನವರ ಮಧ್ಯಸ್ಥಿಕೆಯಲ್ಲಿ ನಂಬಿಕೆಯನ್ನು ವ್ಯಕ್ತಪಡಿಸುವಂತಹ ಕಥೋಲಿಕ ಧರ್ಮಸಭೆಯ ಅತ್ಯಂತ ಪ್ರಿಯವಾದ ಪ್ರಾರ್ಥನೆಗಳಲ್ಲಿ ಒಂದಾಗಿದೆ. ಮರಿಯಮ್ಮನವರ ಮಧ್ಯಸ್ಥಿಕಾ ಪ್ರಾರ್ಥನೆಯಲ್ಲಿ ಸಹಾಯ ಕೋರುವವರನ್ನು ಅವರು ಎಂದಿಗೂ ಕೈಬಿಡುವುದಿಲ್ಲ ಎಂಬ ಸುಂದರವಾದ ನಂಬಿಕೆಯಿಂದ ಈ ಪ್ರಾರ್ಥನೆ ಆರಂಭವಾಗುತ್ತದೆ. ನಾವು ನಮ್ಮ ಜೀವನದಲ್ಲಿ ಆತಂಕ, ಅನಾರೋಗ್ಯ, ಅನಿಶ್ಚಿತತೆ ಮತ್ತು ಸಂಕಟದ ಸಮಯಗಳಲ್ಲಿ, ಕುಟುಂಬದ ಸಮಸ್ಯೆಗಳು, ಆಧ್ಯಾತ್ಮಿಕ ಹೋರಾಟಗಳಲ್ಲಿ ನಾವು ತೊಳಲಿರುವಾಗ, ಅಸಾಧ್ಯವೆಂದು ಜೀವನ ತೋರಿದಾಗ, ಇಂತಹ ಪರಿಸ್ಥಿತಿಗಳಲ್ಲಿ ಈ ಪ್ರಾರ್ಥನೆಯು ಮರಿಯಮ್ಮನವರ ಮಧ್ಯಸ್ಥಿಕೆಯ ಮೂಲಕ ದೇವರನ್ನು ವಿಶ್ವಾಸದಿಂದ ಸಮೀಪಿಸಿ ಪ್ರಾರ್ಥನೆಯಲ್ಲಿ ನಿರತರಾಗಲು ಇದು ನಮಗೆ ಕಲಿಸುತ್ತದೆ. ದೇವರ ಕರುಣೆಯ ಮೇಲೆ ಅವಲಂಬಿತರಾಗಿದ್ದೇವೆ ಎಂಬ ಸತ್ಯವನ್ನು ನಮಗೆ ನೆನಪಿಸುತ್ತದೆ. ಬನ್ನಿ, ಈ ಪ್ರಾರ್ಥನೆಯನ್ನು ನಂಬಿಕೆಯಿಂದ, ಭಕ್ತಿಯಿಂದ ಪ್ರಾರ್ಥಿಸಿ ದೇವರ ಆಶೀರ್ವಾದಗಳನ್ನು ಪಡೆದುಕೊಳ್ಳೋಣ. ನಮೋ ಮರಿಯ. ಮಹಾಮರುಕವುಳ್ಳ ತಾಯಿಯೇ, ನಿಮ್ಮನ್ನು ಆಶ್ರಯಿಸಿ ಬಂದು ನಿಮ್ಮ ಸಹಾಯವನ್ನು ವಿಜ್ಞಾಪಿಸಿ ಹಾಗೂ ನಿಮ್ಮ ಮಧ್ಯಸ್ಥಿಕೆಯನ್ನು ಕೋರಿಕೊಂಡವರಲ್ಲಿ ಯಾರೊಬ್ಬರನ್ನು ಕೂಡ ಎಂದಿಗೂ ನೀವು ಕೈಬಿಡಲಿಲ್ಲ ಎಂಬುದನ್ನು ಸ್ಮರಿಸಿಕೊಳ್ಳಿರಿ. ಕನ್ನಿಕೆಯರಲ್ಲಿ ಅತಿ ಶ್ರೇಷ್ಠ ಕನ್ನಿಕೆಯಾದ ಮಾತೆಯೇ, ನಾನು ಸಹ ಇದೇ ನಂಬಿಕೆಯಿಂದ ಭರಿತನಾಗಿ ನಿಮ್ಮ ದಿವ್ಯ ಪಾದಕ್ಕೆ ಬಂದಿದ್ದೇನೆ. ಈನ ಪಾಪಿಯಾದ ನಾನು ನಿಮ್ಮ ಸನ್ನಿಧಿಯಲ್ಲಿ ವಿನಯದಿಂದ ಪ್ರಾರ್ಥಿಸುತ್ತಿದ್ದೇನೆ. ನರನಾಗಿ ಅವತರಿಸಿದ ದೈವವಾಣಿಯ ಜನನಿಯೇ, ನನ್ನ ಮೊರೆಯನ್ನು ಉಪೇಕ್ಷಿಸದೆ ಕರುಣೆಯಿಂದ ಆಲಿಸಿ, ಅಂಗೀಕರಿಸಿ, ಅನುಗ್ರಹಿಸಿ, ಆಶೀರ್ವದಿಸಿರಿ. ಆಮೆನ್.